he told that Brahma is the absolute truth, the rest of the world is false. ಬ್ರಹ್ಮ ಒಬ್ಬರೇ ಸತ್ಯ, ಬೇರೆ ಎಲ್ಲ ಜಗತ್ತೆಲ್ಲ ಫಾಲ್ಸ್ ಅಂತ ಹೇಳ್ತಾರೆ. ದ ಸೋಲ್ ಈಸ್ ದ ಒನ್ ವಿತ್ ಬ್ರಹ್ಮ ಆ್ಯಂಡ್ ದ ಲೈಫ್ ಈಸ್ ನಾಟ್ ಸಪರೇಟ್ ಫ್ರಮ್ ಬ್ರಹ್ಮ. ಸೊ ಇವ್ರೇನು ಹೇಳ್ತಾರೆ, ಸೋಲು ನಮ್ಮ ಆತ್ಮ ಏನಿದೆ ಅದೇ ಒಂದು ಬ್ರಹ್ಮ, ಈ ಒಂದು ಜೀವ ಬ್ರಹ್ಮನಿಂದ ಸಪರೇಟ್ ಇಲ್ಲ ಅಂತ ಹೇಳ್ತಾರೆ. ಯಾರು? ಶಂಕರಾಚಾರ್ಯರು. The word is Maya or an illusion. Brahma is the absolute truth. People are ignorant. They are not aware of illusionary nature of the word. They are also not aware that Brahma is the only truth. Hence, we should go on the path of knowledge and realize the nature of the word. Ultimately, we should merge our Atma, soul, with the absolute truth, Brahma. Only then we can attain moksha, liberation. In this manner, Shankaracharya taught the path of knowledge. So, ಇಲ್ಲಿ ಶಂಕರಾಚಾರ್ಯರು ಒಂದು ಜ್ಞಾನ ಮಾರ್ಗದಿಂದ ನಾವು ಹೇಗೆ ಒಂದು ಮೋಕ್ಷನ ಪಡಿಬೋದು, ಮುಕ್ತಿನ ಪಡಿಬೋದು ಅಂತ ಹೇಳ್ತಾರೆ. ಅಂದರೆ ಈ ವರ್ಡು ಮಾಯಾ ಮತ್ತು ಇಲ್ಯೂಷನ್, ಬ್ರಹ್ಮ ಒಬ್ಬರೇ ಈ ಒಂದು ಆಬ್ಸಲ್ಯೂಟ್ ಟ್ರೂತ್ ಅಂತ ಹೇಳ್ತಾರೆ. ಪೀಪಲ್ಸ್ ಆರ್ ಇಗ್ನೋರೆಂಟ್, ವಿ ಆರ್ ನಾಟ್ ನೋಯಿಂಗ್ ದಿಸ್ ಇಲ್ಯೂಷನರಿ ಮಾಯಾ ಏನು ನಡೀತಾ ಇದೆ ಜಗತ್ತಲ್ಲಿ ಅದು ನಮಗೆ ಗೊತ್ತಿಲ್ಲ. ಸೊ ದೇ ಆರ್ ಆಲ್ಸೋ ನಾಟ್ ಆ್ಯಂಡ್ ಆಲ್ಸೋ ದ ಪೀಪಲ್ ಆರ್ ನಾಟ್ ಅವೇರ್ ಆಫ್ ದ್ಯಾಟ್ ಬ್ರಹ್ಮ ಇಸ್ ದ ಒನ್ಲಿ ಟ್ರೂತ್, ಬ್ರಹ್ಮ ಒಬ್ಬನೇ ಸತ್ಯ ಅನ್ನೋದು ಗೊತ್ತಿಲ್ಲ. ಸೊ ಅದಕ್ಕೆ ಅವ್ರು ಏನು ಹೇಳ್ತಾರೆ, ವಿ ಶುಡ್ ಗೋ ಆನ್ ದ ಪಾತ್ ಆಫ್ ನಾಲೆಡ್ಜ್. ಸೊ ನಾವು ಜ್ಞಾನ ಮಾರ್ಗದಲ್ಲಿ ಹೋಗಬೇಕು. ಆಗ ನಾವು ಈ ಒಂದು ನೇಚರ್, ಒಂದು ಜಗತ್ತಿನ ಒಂದು ಪ್ರಕೃತಿಯಲ್ಲಿ ಏನೇನು ಆಗ್ತಾ ಇದೆ ಅದನ್ನು ನಾವು ರಿಯಲೈಸ್ ಮಾಡ್ಕೋಬೋದು ಅಂತ ಹೇಳ್ತಾರೆ. ಆ್ಯಂಡ್ ಆಲ್ಸೋ ಇಟ್ ಸೆಡ್ ದಟ್ ವಿ ಶುಡ್ ಮರ್ಜ್ ಅವರ್ ಆತ್ಮ, ಏನು ಸೋಲ್ ಏನಿದೆ ಆತ್ಮ, ವಿತ್ ದ ಆಬ್ಸಲ್ಯೂಟ್ ಟ್ರೂತ್ ಬ್ರಹ್ಮ. ಸೊ ಸತ್ಯದ್ದೇ ಅಂದರೆ ಬ್ರಹ್ಮ ಅಂದರೆ ಸತ್ಯ. ಸೊ ಆ ಒಂದು ಟ್ರೂತ್ಗೆ ನಾವು ನಮ್ಮ ಒಂದು ಆತ್ಮನ ಮರ್ಜ್ ಮಾಡಬೇಕು. ಆಗ ಮಾತ್ರ ನಮಗೆ ಮೋಕ್ಷ ಸಿಗುತ್ತೆ, ಲಿಬರೇಷನ್, ಮೋಕ್ಷ ಸಿಗುತ್ತೆ. ಈ ರೀತಿಯಾಗಿ ಶಂಕರಾಚಾರ್ಯನು ಒಂದು ನಾಲೆಡ್ಜ್ ಅಂದರೆ ಏನು, ಒಂದು ಜ್ಞಾನ ಮಾರ್ಗದ ಮೂಲಕ ಹೇಗೆ ನಾವು ಮೋಕ್ಷ ಪಡಿಬೋದು ಅಂತ ಹೇಳ್ತಾರೆ. The human soul has no separate existence and he expressed this fact in the pairs Aham Brahmasmi. So human soul ಸಪ್ರೇಟ್ ಇಲ್ಲ ಅಂತೇಳಿ ಅವರು ಏನು ಒಂದು ಹೇಳ್ತಾರೆ, ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮಾಸ್ಮಿ ಅಂತ ಹೇಳ್ತಾರೆ. ಈ ಡಿಕ್ಲೇರ್ ದಟ್ ಬ್ರಹ್ಮ ಈಸ್ ಟ್ರೂತ್. ಸೊ ಅಷ್ಟೇ ಅಲ್ಲದೆ ಬ್ರಹ್ಮ ಅಂದರೆ ಸತ್ಯ, ಟ್ರೂತ್ ಅಂತ ಹೇಳ್ತಾರೆ. ಇಟ್ ಈಸ್ ನೋ ಕ್ವಾಲಿಟೀಸ್, ನೋ ಫೀಚರ್ಸ್, ನೋ ಶೇಪ್, ನಿರ್ಗುಣ, ನಿರಾಕಾರ, ನಿರ್ವಿಕಾರ. ಅಂದರೆ ಬ್ರಹ್ಮ ಅಂದ್ರೇನು, ಟ್ರೂತ್, ಸತ್ಯ ಅನ್ನೋದೇ ಬ್ರಹ್ಮ. ಸೊ ಅದಕ್ಕೆ ಅದು ಯಾವುದೇ ಒಂದು ಕ್ವಾಲಿಟೀಸ್ ಇಲ್ಲ, ಶೇಪ್ ಇಲ್ಲ, ಫೀಚರ್ಸ್ ಇಲ್ಲ ಅಂತ ಹೇಳ್ತಾರೆ. ದಿಸ್ ಈಸ್ ಅಬೌಟ್ ಈಸ್ ಥಾಟ್ ಚಿಲ್ಡ್ರನ್ಸ್, ಅಬೌಟ್ ಫಿಲಾಸಫಿ, ಅದ್ವೈತ. So now we know his works of Shankaracharya, Shankara Bhyasa, Ananda Lahari, Saundarya Lahari, Shivananda Lahari, Viveka Chudamani, Prabuddha Sudhakara and Dakshinamurti Stotra. His aim, Bhajagovindam, is world famous. So these are the works of Shankaracharya. Shankaracharya travelled from Kanyakumari to Kashmir on the foot and propagated his Advaita philosophy. So ಶಂಕರಾಚಾರ್ಯರವರು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಕಾಲ್ನಡಿಗೆಯಿಂದ ಹೋಗಿ ಏನು ಮಾಡ್ತಾರೆ, ಈ ಒಂದು ಅದ್ವೈತ ಫಿಲಾಸಫಿನ ಪ್ರೀಚ್ ಮಾಡ್ತಾರೆ. ಇನ್ ಆರ್ಡರ್ ಟು ಸ್ಪ್ರೆಡ್ ದ ಮೆಸೇಜ್ ಆಫ್ ಹಿಸ್ ಫಿಲಾಸಫಿ, ಎಸ್ಟಾಬ್ಲಿಷ್ ಪೀಠಾಸ್ ಅಂದರೆ ಇನ್ಸ್ಟಿಟ್ಯೂಷನ್ಸ್, ಮಠಾಸ್ನ ಸ್ಟಾರ್ಟ್ ಮಾಡ್ತಾರೆ ಇನ್ 4 ಡೈರೆಕ್ಷನ್ಸ್. ಶಂಕರಾಚಾರ್ಯ ಗೇವ್ ಇಂಡಿಯನ್ ಥಿಂಕಿಂಗ್ ಎ ನ್ಯೂ ಡೈರೆಕ್ಷನ್ ಆ್ಯಂಡ್ ಇನ್ಸ್ಪಿರೇಷನ್. The Peethas established by Shankaracharya are Badari Jyotirpeeta, Dwaraka Kalika Peeta, Puri Govardhan Peeta, Shringeri Sharada Peeta, ಕೇಳಿದಿರಲ್ಲ ಶೃಂಗೇರಿ ಶಾರದಾ ಪೀಠ, ಕಂಚಿ ಕಾಮಕೋಟಿ ಪೀಠ. So these are the Peethas or Matas, institutions which was established by Shankaracharya to preach his philosophy. So I think you have understood about Shankaracharya. So now we know about Ramanujacharya. His philosophy is Vishishta Dvaita. You can see the picture of Ramanujacharya. Ramanujacharya was born in Sri Perambaddur near Chennai. So where he was born? Sri Perambaddur near Chennai. Keshava Somayaji was his father and Kantimati was his mother. He studied Veda and Upanishads at Yadava Prakasha in Kanchi, the famous learning center in South India. So ಇವರು ವೇದ ಮತ್ತು ಉಪನಿಷತ್ನ ಯಾದವ ಪ್ರಕಾಶ್ ಇನ್ ಕಂಚಿ, ಸೊ ಅಲ್ಲಿ ಕಂಚಿಯಲ್ಲಿ ಓದ್ತಾರೆ. ಸೊ ಇದು ಒಂದು ಸೌತಲ್ಲಿ ಆಗಿನ ಕಾಲದಲ್ಲಿ ಫೇಮಸ್ ಲರ್ನಿಂಗ್ ಸೆಂಟರ್ ಆಗಿತ್ತು ಸೌತ್ ಇಂಡಿಯಾದಲ್ಲಿ.
ದೆನ್ ಈ ವೆಂಟ್ ಟು ದ ಶ್ರೀರಂಗಮ್ ಆ್ಯಂಡ್ ಬಿಕೇಮ್ ಹೆಡ್ ಆಫ್ ಮಠ್. ಸೊ ಅಲ್ಲಿಂದ ಅವರು ವಿದ್ಯಾಭ್ಯಾಸನ ಮುಗಿಸಿ ಅವರು ಶ್ರೀರಂಗಮ್ಗೆ ಹೋಗ್ತಾರೆ, ಅಲ್ಲಿ ಮಠಾಧೀಶರಾಗ್ತಾರೆ. ಯಾರು? ರಮಾನುಜಾಚಾರ್ಯ. ದ ಚೋಳ ರೂಲರ್ ವಾಸ್ ಶೈವಿಸ್ಟ್ ಸ್ಟಾರ್ಟೆಡ್ ಪ್ರೆಸ್ಟರಿಂಗ್ ರಮಾನುಜಾಚಾರ್ಯ. ಆದರೆ ಇಲ್ಲಿ ಚೋಳ ರೂಲರ್ ಏನಿದ್ದ, ಆಗಿನ ಒಂದು ಆಳ್ವಿಕೆ ಮಾಡ್ತಾಯಿದ್ದ ರಾಜ, ಅವನು ಶೈವಿಸ್ಟ್ ಆಗಿದ್ದ, ಅಂದರೆ ಶಿವನ ಆರಾಧಕನಾಗಿದ್ದ. ಅವರು ಇವರಿಗೆ ಒಂದು ಕಿರುಕುಳ ಕೊಡ್ತಾರೆ ರಮಾನುಜಾಚಾರ್ಯಗೆ. ಸೊ ಈ ವಾಸ್ ಇನ್ವೈಟೆಡ್ ಬೈ ಬಿಟ್ಟಿದೇವ ದ ವೈಸಳ ಕಿಂಗ್ ಆಫ್ ಕರ್ನಾಟಕ. ಸೊ ಆಗ ಆ ಟೈಮಲ್ಲಿ ಬಿಟ್ಟಿದೇವ, ಸೊ ಇಲ್ಲಿ ಕರ್ನಾಟಕದ ವೈಸಳ ರಾಜನಾಗಿ ಆಳ್ವಿಕೆ ಮಾಡ್ತಾ ಇರೋರು, ಇವ್ರನ್ನ ಇನ್ವೈಟ್ ಮಾಡ್ತಾರೆ. ಯಾರನ್ನ? ರಮಾನುಜಾಚಾರ್ಯನ. It is said that later Bittideva accepted Vaishnavism tradition and became ವಿಷ್ಣುವರ್ಧನ. ಸೊ ಇಲ್ಲಿ ಅಂತ ಹೇಳ್ತಾರೆ ಅಂದರೆ ಬಿಟ್ಟಿದೇವ, ಸೊ ಇವ್ರು ರಮಾನುಜಾಚಾರ್ಯ ಬಂದ ಮೇಲೆ ವೈಷ್ಣವ ಒಂದು ಟ್ರೆಡಿಷನ್, ವಿಷ್ಣುವಿನ ಆರಾಧಕರಾಗ್ತಾರೆ. ಆರಾಧಕರಾಗೋದ್ರ ಮೂಲಕ ಅವರು ಬಿಟ್ಟಿದೇವನ ಒಂದು ಹೆಸರು ಏನಿತ್ತು ವಿಷ್ಣುವರ್ಧನ ಅನ್ನೋ ಥರ ವಿಷ್ಣುವರ್ಧನ ಆಗ್ತಾರೆ ಅಂತ ಹೇಳ್ತಾರೆ. ಅವ್ರ ಹೆಸರು ಚೇಂಜ್ ಮಾಡ್ಕೊತಾರೆ ವಿಷ್ಣುವರ್ಧನ ಅಂತ ಹೇಳಿ. ರಮಾನುಜ ವೆಂಟ್ ಟು ಮೇಲುಕೋಟೆ ಆ್ಯಂಡ್ ಬಿಲ್ಡ್ ಚೆಲುವನಾರಾಯಣ ಟೆಂಪಲ್. ಸೊ ಮೇಲುಕೋಟೆ ಚೆಲುವನಾರಾಯಣ ಇದೆಯಲ್ಲ, ಅದನ್ನು ಸ್ಥಾಪನೆ ಮಾಡಿದ್ರು ಯಾರಪ್ಪ ಅಂದರೆ ರಮಾನುಜಾಚಾರ್ಯ. ರಮಾನುಜಾಚಾರ್ಯ ಹ್ಯಾಡ್ ಬೀನ್ ಇಂಟ್ರೆಸ್ಟ್ ಟು ಶೋ ದ ಪಾತ್ ಆಫ್ ಸಾಲ್ವೇಷನ್ ಟು ದ ಕಾಮನ್ ಪೀಪಲ್. ಸೊ ಅವ್ರಿಗೆ ಒಂದು ಇಂಟ್ರೆಸ್ಟ್ ಏನಾಗಿತ್ತು, ಸಾಮಾನ್ಯ ಮನುಷ್ಯರಿಗೂ ಸಹ ಒಂದು ಮುಕ್ತಿಯ ಒಂದು ದಾರಿನ ತೋರಿಸ್ಬೇಕು ಅನ್ನೋ ಒಂದು ಏನು ಒಂದು ಅವರ ಒಂದು ಇಂಟೆನ್ಷನ್ ಆಗಿತ್ತು. ಯಾರ ಒಂದು? ರಮಾನುಜಾಚಾರ್ಯ. ಇಸ್ ಫಿಲಾಸಫಿ ಇಸ್ ಕಾಲ್ಡ್ ವಿಶಿಷ್ಟ ದ್ವೈತ. ಅವ್ರ ಫಿಲಾಸಫಿ ಏನಂತ ಕರಿತೀವಿ? ವಿಶಿಷ್ಟ ದ್ವೈತ. ಅಕಾರ್ಡಿಂಗ್ ಟು ದಿಸ್ ಫಿಲಾಸಫಿ ಜೀವ, ಲೈಫ್ ಆ್ಯಂಡ್ ಪ್ರಕೃತಿ, ನೇಚರ್ ಆರ್ ಅಂಡರ್ ದ ಕಂಟ್ರೋಲ್ ಆಫ್ ಬ್ರಹ್ಮ. ಸೊ ಇವರ ಒಂದು ಫಿಲಾಸಫಿ ಪ್ರಕಾರ ಜೀವ ಮತ್ತು ಪ್ರಕೃತಿ ಯಾರ ಒಂದು ಕಂಟ್ರೋಲಲ್ಲಿರ್ತಾರೆ? ಬ್ರಹ್ಮನ ಒಂದು ಕಂಟ್ರೋಲಲ್ಲಿರ್ತಾರೆ ಅಂತ ಹೇಳ್ತಾರೆ. ಯಾರು? ರಮಾನುಜಾಚಾರ್ಯ. ಬೋತ್ ಆತ್ಮ ಆ್ಯಂಡ್ ಪರಮಾತ್ಮ ಕೆನಾಟ್ ಬಿಕಮ್ ಒನ್ ಸೈಮಲ್ಟೇನಿಯಸ್ಲಿ. ಸೊ ಆತ್ಮ ಪರಮಾತ್ಮ ಏನಿದೆ ಅದು ಒಂದೇ ಸಲ ಒಂದಾಗಕ್ಕಾಗಲ್ಲ, ಕೆನಾಟ್ ಬಿಕಮ್ ಒನ್ ಅಂತ ಹೇಳ್ತಾರೆ. ಈ ಸೆಡ್ ದಟ್ ವರ್ಲ್ಡ್ ಈಸ್ ದ ಎಕ್ಸ್ಪ್ರೆಸ್ಡ್ ಮ್ಯಾನಿಫೆಸ್ಟೇಷನ್ ಆಫ್ ಬ್ರಹ್ಮ ಆ್ಯಂಡ್ ವರ್ಲ್ಡ್ ಈಸ್ ಎ ರಿಯಾಲಿಟಿ. ಈ ಒಂದು ಜಗತ್ತು ಒಂದು ಬ್ರಹ್ಮನ ಕೈಯಲ್ಲಿದೆ. ಸೊ ವರ್ಲ್ಡ್ ಈಸ್ ರಿಯಾಲಿಟಿ ಅಂತ ಹೇಳ್ತಾರೆ. ಇನ್ ಆರ್ಡರ್ ಟು ಅಚೀವ್ ಮುಕ್ತಿ, ಸಾಲ್ವೇಷನ್, ಭಕ್ತಿ ಆ್ಯಂಡ್ ಪ್ರಪಾತಿ. ಅಂದರೆ ಪ್ರಪಾತಿ ಅಂದರೆ ಕಂಪ್ಲೀಟ್ ಸರೆಂಡ್ರೆನ್ಸ್ ಟು ಗಾಡ್. ಸೊ ಅಂದರೆ ಭಕ್ತಿ ಇರಬೇಕು, ನಮ್ಮನ್ನು ನಾವು ದೇವರಲ್ಲಿ ಸಮರ್ಪಿತನಾಗಬೇಕು. ಸೊ ದಟ್ ಈಸ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ನಮಗೆ ಮುಕ್ತಿ ಸಿಗಬೇಕು ಅಂದರೆ ಭಕ್ತಿ ಮತ್ತು ಪ್ರಪಾತಿ ಇರಬೇಕು. ರಮಾನುಜಾಚಾರ್ಯ ಕ್ರಿಟಿಸೈಸ್ ಕ್ಯಾಸ್ಟ್ ಸಿಸ್ಟಮ್ ಆ್ಯಂಡ್ ಪ್ರೀಚ್ ಇಸ್ ಟೀಚಿಂಗ್ಸ್ ಟು ಆಲ್. ಇವರು ಒಂದು ಜಾತಿಯ ಒಂದು ಪದ್ಧತಿನ ಕ್ರಿಟಿಸೈಸ್ ಮಾಡ್ತಾರೆ. ಸೊ ಎಲ್ಲರಿಗೂ ಇವರ ಒಂದು ಫಿಲಾಸಫಿನ ಟೀಚ್ ಮಾಡ್ತಾರೆ. ಈ ಥಾಟ್ ದೆಮ್ ಟು ಸ್ಟೇ ಅವೇ ಫ್ರಮ್ ಡಿಸೈರ್ಸ್ ಆ್ಯಂಡ್ ಸರೆಂಡರ್ ದೆಮ್ಸೆಲ್ಸ್ ಟು ದ ವಿಲ್ ಆಫ್ ಗಾಡ್ ವಿತ್ ಕಂಪ್ಲೀಟ್ ಡಿವೋಷನ್. ಸೊ ಡಿಸೈರ್ಸ್ ಅಂದರೆ ಏನು? ಆಸೆಗಳು. ಸೊ ನಮ್ಮ ಒಂದು ಆಸೆಯಿಂದ ನಮ್ಮ ಏನು ಆಸೆಗಳಿರುತ್ತಲ್ಲ ಅದರಿಂದ ನಾವು ಹೊರ ಇರಬೇಕು. ವಿ ಶುಡ್ ಸ್ಟೇ ಅವೇ ಫ್ರಮ್ ಅವರ್ ಡಿಸೈರ್ಸ್ ಅಂತ ಹೇಳ್ತಾರೆ. ನಮ್ಮನ್ನು ನಾವು ದೇವರಿಗೆ ಅಂದರೆ ನಮ್ಮನ್ನು ನಾವು ದೇವ್ರಿಗೆ ಏನು ಮಾಡಬೇಕು? ಕಂಪ್ಲೀಟಾಗಿ ನಾವು ಸರೆಂಡರ್ ಆಗಬೇಕು. ಸೊ ಕಂಪ್ಲೀಟ್ ಡಿವೋಷನಿಂದ ನಾವು ಸರೆಂಡರ್ ಆದಾಗ ನಮಗೆ ಮುಕ್ತಿ ಸಿಗುತ್ತೆ. ಆಸೆಗಳನ್ನು ನಾವು ದೂರ ಇರಬೇಕು ಅಂತ ಹೇಳ್ತಾರೆ. ಆಸೆಗಳಿಂದ ದೂರ ಇರಬೇಕು. ಲೈಕ್ ದಿಸ್ ಈ ಅಡ್ವೊಕೇಟೆಡ್ ಭಕ್ತಿ ಪಾತ್ ಫಾರ್ ಮೋಕ್ಷ. ಸೊ ಈ ರೀತಿ ಭಕ್ತಿ ಮಾರ್ಗ, ಪಾತ್ ಅಂದ್ರೇನು? ದಾರಿ, ಮಾರ್ಗ ಅಂತ ಹೇಳ್ತೀವಿ. ಸೊ ಈ ರೀತಿ ಭಕ್ತಿ ಮಾರ್ಗದ ಮೂಲಕ ಹೇಗೆ ನಾವು ಮೋಕ್ಷ ಪಡಿಬೋದು ಅನ್ನೋದನ್ನು ಅಡ್ವೊಕೇಟ್ ಮಾಡ್ತಾರೆ ರಮಾನುಜಾಚಾರ್ಯರು. Ramanujacharya studied many religious texts and wrote many books like Vedanta Sangraha, Vedanta Sara, Vedanta Deepika, Sri Vyasa. He has given importance and prominence to Bhakti path in his important book Gita Vyasa. ಸೊ ಅವರು ಭಕ್ತಿ ಪಂಥಕ್ಕೆ ಅಂದರೆ ಏನು ದಾರಿಗೆ ಮೋರ್ ಇಂಪಾರ್ಟೆನ್ಸ್ನ ನಾವು ಗೀತಾಭ್ಯಾಸ ಅನ್ನೋ ಬುಕ್ಕಲ್ಲಿ ನಾವು ಅವರ ಒಂದು ಕೊಟ್ಟಿರೋ ಒಂದು ಇಂಪಾರ್ಟೆನ್ಸ್ ನಾವು ತಿಳ್ಕೊಬೋದು. Saint Ramananda and Rai Das of North India were greatly influenced by Ramanujacharya's philosophy. ಸೊ ನಾರ್ತ್ ಇಂಡಿಯನ್ ಸೇಂಟ್ಸ್ ಏನಿದ್ರು ಯಾರು? ರಾಮಾನಂದ ಮತ್ತು ರಾಯ್ ದಾಸ್. ಅವರು ಸಹ ಇವರ ಒಂದು ಅನ್ಯಾಯಿಗಳಾಗ್ತಾರೆ, ಅಂದರೆ ಇನ್ಫ್ಲೂಯೆನ್ಸ್ ಆಗಿ ಇವರ ಒಂದು ಫಾಲೋವರ್ಸ್ ಆಗ್ತಾರೆ ಇವರ ಒಂದು ಫಿಲಾಸಫಿಯ. Similarly, the Aravidu and Tuluva dynasties of Vijayanagara kingdom were also became the follower of this philosophy. ಕೊನೆಗೆ ಏನು ಒಂದು ವಿಜಯನಗರ ಆಳ್ವಿಕೆ 4 ಕಿಂಗ್ಡಮ್ ಇತ್ತಲ್ವಾ? ಸೊ ಅದರಲ್ಲಿ ಸಂಗಮ, ಸಲುವ, ಅಳವಿಡು, ತುಳುವ, ಸೊ ಈ ರೀತಿ 4 ಕಿಂಗ್ಡಮ್ಸ್ ಇತ್ತು. ಅದರಲ್ಲಿ ಅರವಿಡು ಮತ್ತು ತುಳುವ ಡೈನಾಸ್ಟೀಸ್ ಏನಾಗ್ತಾರೆ? ಇವರ ಒಂದು ಫಿಲಾಸಫಿಗೆ ಫಾಲೋವರ್ಸ್ ಆಗ್ತಾರೆ. ವಿಜಯನಗರ ರಾಜ್ಯದ ಅರವಿಡು ಮತ್ತು ತುಳುವ ಡೈನಾಸ್ಟಿ.
ಫೇಮಸ್ ಮಠ್ಸ್ ಆಫ್ ಶ್ರೀ ವೈಷ್ಣವಿಸಮ್ ಇನ್ ಸೌತ್ ಇಂಡಿಯಾ. ಸೊ ಅವರ ಒಂದು ವೈಷ್ಣವಿಸಮ್ ಒಂದು ಸೆಕ್ಟ್ ಅಂದರೆ ಒಂದು ಪಂಥ ಏನು ಒಂದು ಮಠ ಇಲ್ಲಿಂದೆ ಯತಿರಾಜ ಮಠ್, ಮೇಲುಕೋಟೆ ಆ್ಯಂಡ್ ಶ್ರೀ ಪೆರಂಬದ್ದೂರ್, ಪರಕಾಲ ಬ್ರಹ್ಮತಂತ್ರ ಮಠ್ ಮೈಸೂರು, ಅಹೋಬಾಲ ಮಠ್ ಅಹೋಬಾಲ ಗುಂಟೂರು ಆಂಧ್ರ ಪ್ರದೇಶ್, ಆಂಡಾವನ್ ಮಠ್ ಶ್ರೀರಂಗಂ, ಒಮೈಮಲೈ ಮಠ್ ಸುಚಿಂದ್ರಂ. ಸೊ ಇವರು ಒಂದು ಸ್ಥಾಪನೆ ಮಾಡಿರೋ ಒಂದು ಮಠಗಳು, ಶ್ರೀ ವೈಷ್ಣವಿಸಮ್ ಮಠಗಳು. ಸೊ ಇವು ರಾಮಾನುಜಾಚಾರ್ಯರು ಸ್ಥಾಪನೆ ಮಾಡಿರೋ ಮಠಗಳು. ಸೊ ಐ ಥಿಂಕ್ ಯು ಹ್ಯಾವ್ ಅಂಡರ್ಸ್ಟುಡ್ ಅಬೌಟ್ ರಾಮಾನುಜಾಚಾರ್ಯ. ಸೊ ನೌ ವಿ ನೋ ಅಬೌಟ್ ಮಧ್ವಾಚಾರ್ಯ. ಸೊ ಮಧ್ವಾಚಾರ್ಯ ಇಸ್ ಫಿಲಾಸಫಿ ಇಸ್ ದ್ವೈತ. ಸೊ ದಿಸ್ ಈಸ್ ಮಧ್ವಾಚಾರ್ಯ. ಮಧ್ವಾಚಾರ್ಯ ವಾಸ್ ಬಾರ್ನ್ ಇನ್ ಪಜಕ ವಿಲೇಜ್ ನಿಯರ್ ಉಡುಪಿ ಇನ್ ಕರ್ನಾಟಕ. ಸೊ ಇವರು ಎಲ್ಲಿ ಹುಡ್ತಾರೆ? ಪಜಕ ವಿಲೇಜ್ ಇನ್ ಉಡುಪಿ, ಕರ್ನಾಟಕದಲ್ಲಿ ಉಡುಪಿಯಲ್ಲಿ ಹುಡ್ತಾರೆ. ಹಿಸ್ ಫಾದರ್ ವಾಸ್ ಮಧ್ಯಗಿಹ ಭಟ್ಟ ಆ್ಯಂಡ್ ಮದರ್ ವೇದಾವತಿ. ಸೊ ತಂದೆ ಮಾಧವ ಗಿಹ ಭಟ್ಟ ಮತ್ತು ಮದರ್ ವೇದಾವತಿ. ಸೊ ಮಧ್ವ ಗಿಹ ಭಟ್ಟ ಅವರು ತಂದೆ ಆಗಿದ್ದರು, ಮದರ್ ಬಂದು ವೇದಾವತಿ. ಲಾರ್ಡ್ ವಿಷ್ಣು ವಾಸ್ ದೇರ್ ಫ್ಯಾಮಿಲಿ ಡಯಟಿ. ಸೊ ಅವರು ಒಂದು ವಂಶಸ್ತ್ರ, ಒಂದು ಫ್ಯಾಮಿಲಿ ಡಯಟಿ ಯಾವುದಾಗಿತ್ತು, ದೇವರು ಯಾವುದಾಗಿತ್ತು ಕುಟುಂಬದ್ದು ಅಂದರೆ ವಿಷ್ಣು. ಇಟ್ ಈಸ್ ಸೆಡ್ ದಟ್ ಅಟ್ ಎ ವೆರಿ ಟೆಂಡರ್ ಏಜ್ ಈ ಡಿಸ್ಪ್ಲೇಡ್ ಅಬೆಂಡೆಂಟ್ ನಾಲೆಡ್ಜ್. ಸೊ ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ತುಂಬ ನಾಲೆಡ್ಜ್ ಇತ್ತಂತೆ, ಜ್ಞಾನ ಇತ್ತಂತೆ. ಈ ಹ್ಯಾಡ್ ಈಸ್ ಎಜುಕೇಷನ್ ಇನ್ ವೇದಾಸ್ ಆ್ಯಂಡ್ ಉಪನಿಷತ್ಸ್ ಫ್ರಮ್ ಅಚ್ಯುತ ಪ್ರೇಕ್ಷಾ. ಸೊ ಅವ್ರಿಗೆ ಯಾರಿಂದ ಒಂದು ಎಜುಕೇಷನ್ ಸಿಗುತ್ತೆ ಅಂದರೆ ಅಚ್ಯುತ ಪ್ರೇಕ್ಷಾ. ಸೊ ಗುರು ಅಚ್ಯುತ ಪ್ರೇಕ್ಷಾ. ಈ ಲರ್ನ್ಡ್ ಫ್ರಮ್ ಇಮ್ ವೇದಾಸ್ ಆ್ಯಂಡ್ ಉಪನಿಷತ್ಸ್. ದ ಸೇಮ್ ಟೀಚರ್ ಲೇಟರ್ ಇಂಡಕ್ಟೆಡ್ ಮಧ್ವಾಚಾರ್ಯ ಇಂಟು ಸನ್ಯಾಸ. ಸೊ ಅವರನ್ನು ಸನ್ಯಾಸತ್ವಕ್ಕೆ ಇಂಡಕ್ಟ್ ಮಾಡ್ತಾರೆ ಅಂತ. ವೈಲ್ ಸ್ಟಡಿಂಗ್ ಅಂಡರ್ ಇಸ್ ಗುರು, ಮಧ್ವಾಚಾರ್ಯ ಇಂಡಿಪೆಂಡೆಂಟ್ಲಿ ಗೇನ್ ಗ್ರೇಟ್ ನಾಲೆಡ್ಜ್. ಸೊ ಅವ್ರ ಗುರು ಕೈ ಕೆಳಗಡೆ ಓದಬೇಕಾದ್ರೆ ಈ ಇಂಡಿಪೆಂಡೆಂಟ್ಲಿ ಗೇನ್ ಮೋರ್ ನಾಲೆಡ್ಜ್ ಇಂಡಿಪೆಂಡೆಂಟ್ಲಿ ಅಬೌಟ್ ದ ರಿಲಿಜಿಯಸ್ ಸ್ಕ್ರಿಪ್ಚರ್ಸ್ ಆ್ಯಂಡ್ ಡಿಫೀಟೆಡ್ ಇಸ್ ಗುರು ಇನ್ ಎ ಡಿಬೇಟ್. ಸೊ ಗುರುಗಳನ್ನೇ ಸೋಲಿಸ್ತಾರೆ, ಚರ್ಚಾ ಸ್ಪರ್ಧೆ ಅಂತ ಹೇಳಿದೆ. ಡಿಬೇಟ್ ಅಂದರೆ ಚರ್ಚಾ ಸ್ಪರ್ಧೆ. ಸೊ ಆ ಒಂದು ಸ್ಪರ್ಧೆಯಲ್ಲಿ ಗುರುಗಳನ್ನೇ ಸೋಲಿಸುವಷ್ಟು ಒಂದು ನಾಲೆಡ್ಜ್ ಇರುತ್ತೆ ಯಾರಿಗೆ? ಮಧ್ವಾಚಾರ್ಯರಿಗೆ. ಅಷ್ಟು ರಿಲಿಜಿಯಸ್ ಸ್ಕ್ರಿಪ್ಚರ್ಸ್ ಬಗ್ಗೆ ತಿಳ್ಕೊಂಡಿರ್ತಾರೆ. ಈ ಅಡ್ವೊಕೇಟೆಡ್ ದ್ವೈತ ಫಿಲಾಸಫಿ. ಅವರ ಒಂದು ಫಿಲಾಸಫಿ ಯಾವುದು? ದ್ವೈತ. ದ್ವೈತ ಮೀನ್ಸ್ ಟೂ. ದ್ವೈತ ಅಂದ್ರೇ ಎರಡು. ಅಕಾರ್ಡಿಂಗ್ ಟು ದಿಸ್ ಫಿಲಾಸಫಿ ದ ಹ್ಯೂಮನ್ ಸೋಲ್ ಆ್ಯಂಡ್ ಡಿವೈನ್ ಸೋಲ್ ಆರ್ ಸಪ್ರೇಟ್. ಸೊ ಮನುಷ್ಯರ ಆತ್ಮ, ಡಿವೈನ್ ಅಂದರೆ ದೇವರ ಒಂದು ಆತ್ಮ ಸಪ್ರೇಟ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ದ್ವೈತ. In order to propagate his philosophy, Madhvacharya took to pilgrimage to various places and participated in debates. ಸೊ ಅವರು ಒಂದು ಫಿಲಾಸಫಿನ ಪ್ರೋಪಗೇಟ್ ಮಾಡಬೇಕು ಅಂತ ಏನು ಮಾಡ್ತಾರೆ, ಇವರು ಜಗತ್ತನ್ನು ಸುತ್ತುತ್ತಾರೆ ಮತ್ತು ಅಲ್ಲಿ ಚರ್ಚಾ ಸ್ಪರ್ಧೆಗೆ ಏನಿರುತ್ತೆ ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ. ಈ ಬ್ರಾಟ್ ಲಾರ್ಡ್ ವಿಷ್ಣು ಐಡಲ್ ವಿಚ್ ವಾಸ್ ಹಿಡನ್ ಇನ್ ಎ ಮಡ್ಡಿ ಇಲಾಕ್ ಕಾಲ್ಡ್ ಗೋಪಿ ಚಂದನ ಆ್ಯಂಡ್ ಇನ್ಸ್ಟಾಲ್ಡ್ ಇಟ್ ಇನ್ ಉಡುಪಿ. ಸೊ ಉಡುಪಿಯಲ್ಲಿ ಕೃಷ್ಣ ಒಂದು ಏನು ವಿಗ್ರಹ ಇದೆ, ಮೂರ್ತಿ ಏನಿದೆ ಅದನ್ನು ತಂದು ಅಲ್ಲಿ ಗೋಪಿ ಚಂದನ ಅಂತ ಹೇಳ್ತಾರೆ, ಅದನ್ನು ಇನ್ಸ್ಟಾಲ್ ಮಾಡ್ತಾರಂತೆ ಯಾರು? ಮಧ್ವಾಚಾರ್ಯರು. ಫರ್ದರ್ ಟು ಎನೇಬಲ್ ರೆಗ್ಯುಲರ್ ವರ್ಷಿಪ್ ಆಫ್ ಲಾರ್ಡ್ ಕೃಷ್ಣ ಈ ಎಸ್ಟಾಬ್ಲಿಷ್ 8 ಮಠ್ಸ್ ಕಾಲ್ಡ್ ಅಷ್ಟಮಠಾಸ್. ಸೊ ಈ ಒಂದು ವರ್ಷಿಪ್, ದೇವರ ಒಂದು ಕೃಷ್ಣನ ಒಂದು ಆರಾಧನೆ ಆಗಬೇಕು ಅಂತೇಳಿ 8 ಮಠಗಳನ್ನು ಸ್ಥಾಪನೆ ಮಾಡ್ತಾರೆ ಉಡುಪಿಯಲ್ಲಿ. ಸೊ ದಟ್ ಈಸ್ ಅಷ್ಟಮಠಾಸ್. ಅಕಾರ್ಡಿಂಗ್ ಟು ಮಧ್ವಾಚಾರ್ಯ ದ ವರ್ಲ್ಡ್ ಈಸ್ ನಾಟ್ ಮಾಯಾ ಆರ್ ಇಲ್ಯೂಷನ್. ಸೊ ಮಧ್ವಾಚಾರ್ಯರ ಪ್ರಕಾರ ಈ ಜಗತ್ತು ಮಾಯಾ ಅಥವಾ ಇಲ್ಯೂಷನ್ ಅಲ್ಲ ಅಂತ ಹೇಳ್ತಾರೆ. ಇಟ್ ಈಸ್ ಟ್ರೂ ಆ್ಯಸ್ ಪರಮಾತ್ಮ ಆರ್ ಡಿವೈನ್ ಸೋಲ್. ಇಟ್ ಈಸ್ ಎ ಟ್ರೂ ಆ್ಯಸ್ ಪರಮಾತ್ಮ ಮತ್ತು ಡಿವೈನ್ ಸೋಲ್. ಬಿಟ್ವೀನ್ ದೀಸ್ ದ ಡಿವೈನ್ ಸೋಲ್ ಈಸ್ ಇಂಡಿಪೆಂಡೆಂಟ್ ಆ್ಯಂಡ್ ದ ರೆಸ್ಟ್ ಆಫ್ ದ ವರ್ಲ್ಡ್ ಈಸ್ ಇಲ್ಯೂಷನರಿ. ದ ಡಿವೈನ್ ಸೋಲ್ ಆ್ಯಂಡ್ ದ ಹ್ಯೂಮನ್ ಸೋಲ್ ಹ್ಯಾವ್ ಎ ಲಾರ್ಡ್ ಆ್ಯಂಡ್ ಸರ್ವೆಂಟ್ ರಿಲೇಷನ್ಶಿಪ್. ಒಂದು ದೇವರ ಒಂದು ಸೋಲು ಮತ್ತು ಮನುಷ್ಯನ ಒಂದು ಆತ್ಮಕ್ಕೂ ದೇವರ ಆತ್ಮಕ್ಕೂ ಒಂದು ಲಾರ್ಡ್ ಮತ್ತು ಸರ್ವೆಂಟನ ರಿಲೇಷನ್ಶಿಪ್ ಇದೆ ಅಂತ ಹೇಳ್ತಾರೆ. ಲಾರ್ಡ್ ವಿಷ್ಣು ಆರ್ ನಾರಾಯಣ ಅಲೋನ್ ಈಸ್ ಸುಪ್ರೀಮ್. ಅಂದರೆ ವಿಷ್ಣು ನಾರಾಯಣ ಏನಿದ್ದಾನೆ ಅವನೇ ಗ್ರೇಟ್, ಸುಪ್ರೀಮ್ ಅಂತ ಹೇಳ್ತಾರೆ. ವರ್ಷಿಪ್ ಆಫ್ ಲಾರ್ಡ್ ವಿಷ್ಣು ಕ್ಯಾನ್ ಎಲಿವೇಟ್ ದ ಹ್ಯೂಮನ್ ಸೋಲ್ ಆ್ಯಂಡ್ ದಸ್ ಎನೇಬಲ್ ಟು ಅಟೈನ್ ಮೋಕ್ಷ. ಸೊ ವಿಷ್ಣುವಿನ ನಾವು ಆರಾಧನೆ ಮಾಡೋದ್ರಿಂದ ನಾವು ಮೋಕ್ಷನ ಪಡಿಬೋದು ಅಂತ ಹೇಳ್ತಾರೆ ಯಾರು? ಮಧ್ವಾಚಾರ್ಯರು. ವರ್ಕ್ಸ್ ಆಫ್ ಮಧ್ವಾಚಾರ್ಯ: ಗೀತಾಭ್ಯಾಸ, ಗೀತ ತತ್ಪ್ರಯ ನಿರ್ಣಯ, ಮಹಾಭಾರತ ತತ್ಪ್ರಯ ನಿರ್ಣಯ, ವಿಷ್ಣು ತತ್ಪ್ರಯ ನಿರ್ಣಯ, ಭಗವತ್ ತತ್ಪ್ರಯ ನಿರ್ಣಯ, ಮಾಯಾವದಕನ ಎಕ್ಸೆಟ್ರಾ.
ಮಾಯವದಕನ ಕಂದಾನ etc. Later the philosophy of Madhvacharya was popularized by Padmanabha Tirtha, Narahari Tirtha, Vijayendra Tirtha and Vadiraja Tirtha and others. ಸೊ ಇವರು ಒಂದು ವರ್ಕ್ಸ್ ಇವೆಲ್ಲ ಇವರು ಬರೆದಿರೋ ಒಂದು ಬುಕ್ಸ್ಗಳು. ಸೊ ಈ ಒಂದು ಫಿಲಾಸಫಿನ ಅವರ ನೆಕ್ಸ್ಟ್ ತೀರ್ಥರು ಏನಿದ್ರು ಅವರು ಈ ಒಂದು ಪಾಪ್ಯುಲರೈಸ್ನ ಮಾಡ್ತಾರೆ. ಸೊ ದಿಸ್ ಈಸ್ ಅಬೌಟ್ ಮಧ್ವಾಚಾರ್ಯ. ಸೊ ನಾವು ವಿ ನೋ ಅಬೌಟ್ ಬಸವಣ್ಣನ ಬಗ್ಗೆ ತಿಳ್ಕೊಳ್ಳೋಣ. Basaveshwara is the most prominent social reformer of medieval Karnataka. Basaveshwara and his disciples advocated Veerashaiva philosophy, which was based on a simple human values. They rejected the numerous rituals deeply rooted in the Vedic religion. Basaveshwara was the son of Madarasa and Madalambika of Bagewadi of present Vijayapura. Basaveshwara was a strong opponent of caste system and threw away the sacred thread after his Upanayana, the thread ceremony, and went to Kudala Sangama. He took Linga Dikshe from a Shaiva guru and started practicing meditation. ಸೊ ಇಲ್ಲಿ ಬಸವಣ್ಣನವರು ತುಂಬಾ ಪ್ರಾಮುಖ್ಯವಾದ ವ್ಯಕ್ತಿಯಾಗಿರ್ತಾರೆ ಕರ್ನಾಟಕದಲ್ಲಿ. ಸೊ ಇವರು ಒಂದು ವೀರಶೈವ ಒಂದು ಫಿಲಾಸಫಿನ ಅಡ್ವೊಕೇಟ್ ಮಾಡ್ತಾರೆ. ಈ ಒಂದು ವೇದಿಕ್ ರಿಲಿಜಿಯನಲ್ಲಿ ಏನು ಒಂದು ರಿಚುವಲ್ಸ್ ಇದ್ದು ಸಂಪ್ರದಾಯ ಇದ್ದು ಅದನ್ನು ರಿಜೆಕ್ಟ್ ಮಾಡ್ತಾರೆ ಬಸವಣ್ಣನವರು. ಇವರು ಮದರಸ ಮತ್ತು ಮಾದಲಾಂಬಿಕೆಯವರ ಮಗನಾಗಿರ್ತಾರೆ ಬಾಗೇವಾಡಿ ಆಫ್ ಪ್ರೆಸೆಂಟ್ ವಿಜಯಪುರ. ಸೊ ಈ ವಾಸ್ ಎ ಸ್ಟ್ರಾಂಗ್ ಆಪೋನೆಂಟ್ ಆಫ್ ಕ್ಯಾಸ್ಟ್ ಸಿಸ್ಟಮ್. ಸೊ ಜಾತಿನ ಪದ್ಧತಿ ಏನಿತ್ತು ಆವಾಗಿನ ಕಾಲದಲ್ಲಿ ಜಾತಿ ಪದ್ಧತಿ ಏನಿತ್ತು ಅದನ್ನು ಸ್ಟ್ರಾಂಗ್ ಆಗಿ ವಿರೋಧ ಮಾಡ್ತಾರೆ ಬಸವಣ್ಣನವರು. ಅದಷ್ಟೇ ಅಲ್ಲದೆ ಅವರನ್ನು ಸ್ಯಾಕ್ರೆಡ್ ಥ್ರೆಡ್ ಏನು ಒಂದು ಜನ್ವಾರ ಒಂದು ಉಪನಯನ ಅಂತ ಏನು ಮಾಡ್ತಾರೆ ಥ್ರೆಡ್ ಸೆರೆಮನಿನ ಅದನ್ನು ಏನು ಮಾಡ್ತಾರೆ ಬಿಸಾಕಿ ಅವರು ಕೂಡಲ ಸಂಗಮಕ್ಕೆ ಹೋಗಿ ಅಲ್ಲಿ ಲಿಂಗ ದೀಕ್ಷೆನ ತೊಗೊತಾರೆ. ಲಿಂಗ ದೀಕ್ಷೆನ ತೊಗೊಳೋದ್ರ ಮೂಲಕ ಅವರು ಶೈವ ಗುರುವಿಂದ ಲಿಂಗ ದೀಕ್ಷೆನ ತೊಗೊಂಡು ಒಂದು ಶಿವನ ಆರಾಧಕರಾಗ್ತಾರೆ. ಯಾರು? ಬಸವಣ್ಣನವರು. ಬೈ ಪ್ರಾಕ್ಟೀಸಿಂಗ್ ಮೆಡಿಟೇಷನ್ ಜ್ಞಾನ ಮಾಡೋದ್ರ ಮೂಲಕ. Though Basaveshwara became the treasury head of Kalachuri Bicchala king, ಅವರು ಕಲಚೂರಿ ಬಿಚ್ಚಳನ ರಾಜನಲ್ಲಿ ಟ್ರೆಷರಿ ಭಂಡಾರಿಯಾಗಿ ಕೆಲಸ ಮಾಡ್ತಿರ್ತಾರೆ. ಈ ರಿಮೇನ್ ಅನ್ಮೂವ್ಡ್ ಬೈ ಮನಿ ಸ್ಟೇಟಸ್ ಆ್ಯಂಡ್ ಪವರ್. ಸೊ ಅವರು ದುಡ್ಡಿನ ನೋಡ್ತಾ ಇದ್ದಾರೆ, ಆದರೆ ಅವರು ಅದರಿಂದ ಆಚೆ ಇರ್ತಾರೆ. ಮನಿ ಸ್ಟೇಟಸ್ ಪವರ್ ಅದು ಅವ್ರಿಗೆ ಅಷ್ಟೊಂದು ಅಂದರೆ ಅದರಿಂದ ಹೊರ ಇರ್ತಾರೆ. ಯಾರು? ಬಸವಣ್ಣನವರು. He dedicated himself to the removal of social evils from the society. ಅವರ ಜೀವನ ಪರ್ಯಂತ ಈ ಸಮಾಜದಲ್ಲಿ ಏನು ಒಂದು ಪೀಡೆಗಳು ಏನು ಸಮಾಜದಲ್ಲಿದೆ ಅದನ್ನು ಹೊರ ಹಾಕಬೇಕು ಅಂತ ಹೋರಾಟ ನಡೆಸ್ತಾರೆ ಬಸವಣ್ಣನವರು. He remained committed to the revival of social centric religion. Basavana started this social religious movement from Mangala Kheda. Shivasharana should never discriminate anyone on the basis of caste, and he is also said that purity of Atma is the only way to attain ಮುಕ್ತಿ ಸಾಲ್ವೇಷನ್. ಅಂದರೆ ಶಿವಶರಣರಾಗಿರೋರು ಯಾವತ್ತೂ ಜಾತಿ ಭೇದದ ಮೇಲೆ ಯಾರನ್ನೂ ಸಹ ಕೀಳಾಗಿ ನೋಡಬಾರ್ದು, ಡಿಸ್ಕ್ರಿಮಿನೇಟ್ ಮಾಡಬಾರ್ದು ಯಾರನ್ನು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೇ ಪ್ಯೂರಿಟಿ ಆಫ್ ಆತ್ಮ ಇಸ್ ದ ಒನ್ಲಿ ವೇ ಟು ಅಟೈನ್ ಮೋಕ್ಷ. ನಮ್ಮ ಆತ್ಮ ಶುದ್ಧಿ ಇದ್ದಾಗ ನಮಗೆ ಮೋಕ್ಷ ಸಿಗುತ್ತೆ ಅಥವಾ ಮುಕ್ತಿ ಸಿಗುತ್ತೆ, ಸಾಲ್ವೇಷನ್ ಸಿಗುತ್ತೆ ಅಂತ ಹೇಳ್ತಾರೆ. ಯಾರು? ಬಸವಣ್ಣನವರು. ಈ ಆಲ್ಸೋ ಅಡ್ವೊಕೇಟೆಡ್ ಸೆಲ್ಫ್ ರಿಲಯನ್ಸ್ ಆ್ಯಂಡ್ ಇನ್ಸಿಸ್ಟೆಡ್ ಒನ್ ಶುಡ್ ಅರ್ನ್ ಒನ್ಸ್ ಲಿವಿಂಗ್. ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ, ದುಡಿದು ತಿನ್ನಬೇಕು ಅಂತ. ಈ ಆಲ್ಸೋ ಡಿಕ್ಲೇರ್ಡ್ ನೋ ಪ್ರೊಫೆಷನ್ ಈಸ್ ಮೋರ್ ಇಂಪಾರ್ಟೆಂಟ್ ಆರ್ ಲೆಸ್ ಇಂಪಾರ್ಟೆಂಟ್. ಯಾವುದೇ ಪ್ರೊಫೆಷನ್ ಆಗಿರ್ಬೋದು, ಎಲ್ಲರೂ ಜೀವನ ಮಾಡೋದಕ್ಕೆ ದುಡಿಯೋದು ಅಲ್ವಾ. ಸೊ ಯಾವುದು ಮೋರ್ ಇಂಪಾರ್ಟೆಂಟು ಅಲ್ಲ, ಲೆಸ್ ಇಂಪಾರ್ಟೆಂಟು ಅಲ್ಲ ಅಂತ ಹೇಳ್ತಾರೆ. ಈ ನರ್ಚರ್ ದ ಕಲ್ಚರ್ ಆಫ್ ವರ್ಕ್ ಈಸ್ ವರ್ಷಿಪ್. ಸೊ ಅವರು ಯಾವ ಒಂದು ಕಲ್ಚರ್ನ ಹೇಳ್ತಾರೆ ಅಂದರೆ ವರ್ಕ್ ಈಸ್ ವರ್ಕ್ಶಿಪ್ ಅನ್ನೋ ಒಂದು ಕಲ್ಚರ್ನ ಹೇಳ್ತಾರೆ. ವರ್ಕ್ ಈಸ್ ವರ್ಕ್ಶಿಪ್. ಕಾಯಕವೇ ಕೈಲಾಸ. Through his physical labor philosophy, by declaring body as a temple, Basaveshwara tried to implement work is worship philosophy in life. ಸೊ ಈ ಒಂದು ಫಿಲಾಸಫಿನ ಅವರು ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಹೇಳ್ತಾರೆ. These things are still the guiding lights of the present society. ಸೊ ಇವತ್ತು ಸಹ ಇವರ ಒಂದು ಕಾಯಕವೇ ಕೈಲಾಸ ಅನ್ನೋ ಒಂದು ಏನು ಒಂದು ತತ್ವ ಏನಿದೆ ಇವತ್ತು ಸಹ ಸಮಾಜದಲ್ಲಿ ಫಾಲೋ ಮಾಡ್ತಾರೆ. ಯಾಕೆಂದರೆ ನಾವು ದುಡಿದು ತಿನ್ನಬೇಕು, ನಾವು ಏನೋ ಒಂದು ಕೆಲಸ ಮಾಡ್ತೀವಿ ಅದೇ ನಮಗೆ ಕಾಯಕ ಅಲ್ವಾ, ಆ ಕೆಲಸನೇ ಒಂದು ಗ್ರೇಟು. ಸೊ ಅದನ್ನು ನಾವು ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡಬೇಕು ಅಂತ ಹೇಳಿ.
ಬಸವಣ್ಣ ಸ್ಟಾರ್ಟೆಡ್ ಎ ಶರಣ ಸ್ಪಿರಿಚುವಲ್ ಸೆಂಟರ್ ಕಾಲ್ಡ್ ಅನುಭವ ಮಂಟಪ ಅಟ್ ಬಸವ ಕಲ್ಯಾಣ ಆಫ್ ಪ್ರೆಸೆಂಟ್ ಬೀದರ್. ಸೊ ಅವರಷ್ಟೇ ಅಲ್ಲದೆ ಒಂದು ಶರಣ ಸ್ಪಿರಿಚುವಲ್ ಸೆಂಟರ್ನ ಸ್ಥಾಪನೆ ಮಾಡ್ತಾರೆ, ಅನುಭವ ಮಂಟಪ, ಎಲ್ಲಿ? ಬಸವ ಕಲ್ಯಾಣ ಆಫ್ ಬೀದರಲ್ಲಿ, ಇವತ್ತು ಪ್ರೆಸೆಂಟ್ ಬೀದರ್ ಇದೆಯಲ್ಲ ಅಲ್ಲಿ. Here all Sharanas including Basaveshwara and other engaged in meaningful discussions on various socio-cultural issues like gender discrimination and caste discrimination. ಸೊ ಇಲ್ಲಿ ಎಲ್ಲ ಶಿವಶರಣರು ಕೂತ್ಕೊಂಡು ಇನ್ಕ್ಲೂಡಿಂಗ್ ಬಸವಣ್ಣನವರು, ಶರಣರು ಎಲ್ಲ ಏನು ಮಾಡ್ತಾರೆ, ಡಿಸ್ಕಷನ್ಸ್ ಮಾಡ್ತಾರೆ. ಏನೋ ಒಂದು ಇಶ್ಯೂಸ್ ಏನಿತ್ತು, ಜೆಂಡರ್ ಡಿಸ್ಕ್ರಿಮಿನೇಷನ್ ಮತ್ತು ಕ್ಯಾಸ್ಟ್ ಸಿಸ್ಟಮ್ ಏನಿತ್ತು, ಅದರ ಇಶ್ಯೂಸ್ ಮೇಲೆ ಅವರು ಚರ್ಚೆನ ಮಾಡ್ತಾರೆ. ಸಿಮಿಲರ್ಲಿ ದೇ ವರ್ ಆಲ್ಸೋ ಡಿಸ್ಕಸಿಂಗ್ ದ ಶಾರ್ಟ್ ಕಮಿಂಗ್ಸ್ ಆಫ್ ರಿಲಿಜಿಯಸ್ ಆ್ಯಂಡ್ ವೇರ್ ಸಜೆಸ್ಟಿಂಗ್ ರೆಮಿಡೀಸ್ ಟು ಇಶ್ಯೂಸ್. Spiritual discussions were also held regularly. They were insisting that one should remain transparent in his life. ಶುದ್ಧಿ ಆಗಿರಬೇಕು, ಒನ್ ಶುಡ್ ಟ್ರಾನ್ಸ್ಪರೆಂಟ್ ಅಂತ ಹೇಳ್ತಾರೆ. ಈಸ್ ಎಕ್ಸ್ಟರ್ನಲ್ ಬಿಹೇವಿಯರ್ ಆ್ಯಂಡ್ ಇಂಟರ್ನಲ್ ಥಿಂಕಿಂಗ್ ಶುಡ್ ರಿಮೈನ್ ಕ್ಲೀನ್. ಸೊ ನಾವೇನು ಯೋಚನೆ ಮಾಡ್ತೀವಲ್ಲ ಅದು ಕ್ಲೀನ್ ಆಗಿರಬೇಕು, ಶುದ್ಧಿಯಿಂದ ಇರಬೇಕು. ದಿಸ್ ಟ್ರಾನ್ಸ್ಪರೆಂಟ್ ಸ್ಟೇಟ್ ಆಫ್ ಲೈಫ್ ಈಸ್ ದ ಅಲ್ಟಿಮೇಟ್ ಟ್ರೂತ್ ದೇ ಡಿಕ್ಲೇರ್ಡ್. ಈ ಒಂದು ಟ್ರಾನ್ಸ್ಪರೆಂಟ್ ಏನು ಒಂದು ಸ್ಟೇಟ್ ಇರುತ್ತೆ ಜೀವನದಲ್ಲಿ, ಅದು ಅಲ್ಟಿಮೇಟ್ ಟ್ರೂತ್ ಅಂತ ಹೇಳ್ತಾರೆ. ಆಲ್ ದಿಸ್ ಥಾಟ್ ಗೇನ್ ಪೊಯೆಟಿಕ್ ಎಕ್ಸ್ಪ್ರೆಷನ್ ಇನ್ ದೇರ್ ವಚನ. ಸೊ ಅವರು ವಚನಗಳಲ್ಲಿ ಈ ಒಂದು ತತ್ವಗಳನ್ನು ನಾವು ನೋಡ್ಬೋದು. ದ ಸಿಂಪಲ್ ಪೊಯೆಟಿಕ್ ಕಾಂಪೋಸಿಷನ್, ಸಿಂಪಲ್ ಅರ್ಥ ಆಗೋ ರೀತಿ ಇದೆ ವಚನಗಳು. ಕೇಳಿರ್ತೀರ ಬಸವಣ್ಣನ ವಚನಗಳು ಅಲ್ವಾ? ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ. ಸೊ ಈ ರೀತಿಯಾದ ಒಂದು ವಚನಗಳು ತುಂಬಾ ಇದೆ. ಸೊ ಆ ವಚನ ಸಿಂಪಲ್ ಆಗಿದೆ, ಪೊಯೆಟಿಕ್ ಆಗಿದೆ. ಸೊ ಅದರಲ್ಲಿ ಯಾವ ರೀತಿ ಒಂದು ಮನುಷ್ಯನ ಒಂದು ತತ್ವಗಳು ಏನು, ಯಾವ ರೀತಿ ಇರಬೇಕು ಅನ್ನೋದನ್ನು ಹೇಳ್ತಾರೆ. ವಚನಾಸ್ ರಿಟರ್ನ್ ಇನ್ ಸಿಂಪಲ್ ಕನ್ನಡ ಕುಡ್ ರೀಚ್ ದ ಕಾಮನ್ ಪೀಪಲ್ ಆ್ಯಂಡ್ ಕ್ರಿಯೇಟೆಡ್ ಎ ಸೋಷಿಯಲ್ ಮೂವ್ಮೆಂಟ್. ಸೊ ಅದು ಸಿಂಪಲ್ ಕನ್ನಡ ಒಂದು ಭಾಷೆಯಲ್ಲಿತ್ತು. ಸೊ ಇದರಿಂದ ಕಾಮನ್ ಪೀಪಲ್ಗೂ ರೀಚ್ ಆಗುತ್ತೆ, ಒಂದು ಸೋಷಿಯಲ್ ಮೂವ್ಮೆಂಟನ್ನು, ಸಮಾಜದಲ್ಲಿ ಒಂದು ಹೋರಾಟನ ನಡೆಸೋದಕ್ಕೆ ಸಾಧ್ಯ ಆಯಿತು. ದಿಸ್ ಮೂವ್ಮೆಂಟ್ ರಿಮೈನ್ಡ್ ಪ್ರೋ ಪೀಪಲ್ ಮೂವ್ಮೆಂಟ್ ಡ್ಯೂ ಟು ಇಟ್ಸ್ ಸಿಂಪಲ್ ಕನ್ನಡ. ಆಲ್ ಹ್ಯೂಮನ್ಸ್ ಆರ್ ಈಕ್ವಲ್, ನೋ ಒನ್ ಈಸ್ ಅನ್ಟಚಬಲ್ ಬೈ ಬರ್ತ್. ಸೊ ಅವ್ರು ಹೇಳ್ತಾರೆ ಎಲ್ಲರೂ ಒಂದೇ, ಯಾರೂ ಅನ್ಟಚಬಲ್ ಅಲ್ಲ, ಹುಟ್ಟದಿಂದಲೇ ಎಲ್ಲರೂ ಒಂದೇ ಅಂತ ಹೇಳ್ತಾರೆ. ಒನ್ಲಿ ದ ಪ್ರೊಫೈನ್ ಥಾಟ್ಸ್ ಆ್ಯಂಡ್ ಬಿಹೇವಿಯರ್ ಮೇಕ್ಸ್ ಒನ್ ಆ್ಯನ್ ಅನ್ಟಚಬಲ್ ಡಿಕ್ಲೇರ್ ದ ವಚನ. ಸೊ ನಮ್ಮ ಒಂದು ಥಾಟ್ಸು, ನಮ್ಮ ಒಂದು ಬಿಹೇವಿಯರ್ ಅವ್ರನ್ನ ಅನ್ಟಚಬಲ್ ಅಂತ ಮಾಡ್ತಾರೆ ಅಂತ ಹೇಳ್ತಾರೆ. Through vachanas, the vachanakaras try to identify the problems inherent in the society of their times. People from all walks of life look part in this vachana movement. ಅಲ್ಲಮ ಪ್ರಭು, ಅಕ್ಕ ಮಹಾದೇವಿ, ಸಿದ್ದರಾಮ, ಮಲ್ಲಿಗೆ ಮಾರಯ್ಯ, ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಯ್ಯ, ಮಾದಾರ ಚೆನ್ನಯ್ಯ, ಹರಳಯ್ಯ, ಕಿನ್ನರಿ ಭೂಮಯ್ಯ and many others were the important vachanakaras. Many vachanakaras along with Basavanna had kept formation of equal society as their goal, have enriched and contributed a lot to society, culture and literature. ಸೊ ಈ ರೀತಿ ಒಂದು ಆಚಾರ್ಯರು ಮತ್ತು ಬಸವಣ್ಣನವರು ಆಗಿನ ಸಮಾಜದಲ್ಲಿ ಏನು ಒಂದು ಜಾತಿ ಪದ್ಧತಿ ಇದ್ದು, ಒಂದು ಮುಕ್ತಿ ಮೋಕ್ಷ ಸಿಗಬೇಕು ಅಂತ ಏನು ಒಂದು ಜನರು, ಒಂದು ಸಾಮಾನ್ಯ ಜನರು ಏನು ಕಷ್ಟದಲ್ಲಿ ಇರ್ತಾಯಿದ್ರು, ಅವ್ರಿಗೆ ಯಾವ ರೀತಿ ನೀವು ಮೋಕ್ಷ ಪಡಿಬೋದು, ನಿಮಗೆ ಯಾವ ರೀತಿ ಒಂದು ಸಾಲ್ವೇಷನ್ ಸಿಗುತ್ತೆ ಅನ್ನೋದನ್ನು, ಒಂದು ದಾರಿನ, ಒಂದು ಸಮಾಜನ ಬದಲಾಯಿಸಬೇಕು, ಸೊಸೈಟಿಯಲ್ಲಿ ಚೇಂಜಸ್ನ ತರಬೇಕು ಅಂತೇಳಿ ಹೋರಾಟನ ನಡೆಸ್ತಾರೆ. ಐ ಥಿಂಕ್ ಯು ಅಂಡರ್ಸ್ಟುಡ್ ಅಬೌಟ್ 3 ಆಚಾರ್ಯಾಸ್, ದೇರ್ ಫಿಲಾಸಫಿ ಆ್ಯಂಡ್ ಆಲ್ಸೋ ಬಸವೇಶ್ವರ ಚಿಲ್ಡ್ರನ್ಸ್. ಥ್ಯಾಂಕ್ ಯು ಚಿಲ್ಡ್ರನ್ಸ್.